ಹಾಯ್, ಟುಡೇ ಮೈ ಮಿನಿ ಬ್ಲಾಗ್. ಹೇಗಿದ್ದೀರಾ ಎಲ್ರು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೇನಪ್ಪ ಈ ವಿಡಿಯೋದಲ್ಲಿ ಅಂದ್ರೆ ನಾನು ನನ್ನ ಅಜ್ಜಿಯವ್ರ ಊರಿಗೆ ಬಂದಿದ್ದೆ. ಸೊ ಇಲ್ಲಿ ಅಜ್ಜಿ ಏನಾದ್ರು ಮಾಡ್ಕೊಂಡು ತಿಂದು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಿತ್ತು. ಅಜ್ಜಿ ನೀನ್ ಮಾಡು ಅಂತ ಯಾರು ಹೇಳಿದ ಅಜ್ಜಿ, ನಾವು ಮಾಡ್ಕೊಂಡು ತಿಂತೀವಿ ಬಿಡು ಅಂತ ಹೇಳ್ತಾ ಇದ್ದೆ. ಬನ್ನಿ ಇವಾಗ ಅಜ್ಜಿ ಏನ್ ಹೇಳುತ್ತೆ ಅಂತ ನೋಡೋಣ. ನೋಡಿ ಈ ಅಜ್ಜಿ ಅದು ಮಾಡ್ಕೊ ಇದು ಮಾಡ್ಕೊಳ್ರಿ ಅದು ಮಾಡ್ಕೊಳ್ರಿ ಅಂತ ನಮ್ಗೆ ಜೀವ ತಿಂತೈತಿ ಇವತ್ತು. ಈ ತರ ಅಜ್ಜಿ ಹೇಳ್ತಾ ಇತ್ತು. ಹಂಗೆ ಅಜ್ಜಿ ಹತ್ರ ತಮಾಷೆ ಮಾಡ್ಕೊಂಡು ಮತ್ತೆ ಇಲ್ಲಿ ನಮ್ಮ ಹಳೆ ಮನೆ ಇದೆ. ಹಳೆ ಮನೆ ಹಿಂದೆಗಡೆ ನುಗ್ಗೆ ಸೊಪ್ಪು ಮತ್ತೆ ನುಗ್ಗೆಕಾಯಿ ಇತ್ತು. ಹಂಗೆ ನಮ್ಮ ಮಾವನ್ ಕರ್ಕೊಂಡು ಹಿಂದೆಗಡೆ ಮನೆಗೆ ಹೋದ್ವಿ. ಹಿಂದೆಗಡೆ ಮನೆ ಹತ್ರ ನುಗ್ಗೆ ಸೊಪ್ಪು ಎಲ್ಲ ಇತ್ತಲ್ವಾ, ಹಂಗೆ ಕಿತ್ಕೊಡಿ ಮಾವ ಅಂತ ಕೇಳ್ತಿದ್ದೆ. ಕಿತ್ಕೊಡಿ ಮಾವ ಅಂದ್ರೆ ನಮ್ಮ ಮಾವ, ಅಮ್ಮ ಆ ರೆಂಬೆ ಓಡಿದ್ರೆ ನಮ್ದು ಮನೆ ಎಲ್ಲ ಬಿದೋಗುತ್ತೆ, ಇಲ್ಲಿ ಎಂಚೆಲ್ಲ ಐತಲ್ಲ ಎಂಚೆಲ್ಲ ಬಿದೋಗುತ್ತೆ, ಇಲ್ಲ ನನ್ ಕಿತ್ಕೊಡಲ್ಲ ಅಂತ ಇತ್ತು. ನಾನ್ ಹಂಗೆ ಒಂದ್ ಅವಾಜ್ ಆಗ್ತಾ ಇದೆ, ಅಷ್ಟು ಮಾಡಕ್ಕಾಗಲ್ವಾ ಮಾವ ನಿನ್ಗೆ, ನಮ್ಗೋಸ್ಕರ ಒಂದ್ ನುಗ್ಗೆ ಸೊಪ್ಪು ಕಿತ್ಕೊಡಕ್ಕಾಗಲ್ವಾ ಅಂದೆ. ಅದಕ್ಕೆ ನಮ್ಮ ಮಾವ ಎಕ್ಸ್ಪ್ರೆಷನ್ ಹೇಗ್ ಕೊಡ್ತಾ ಇತ್ತು ಅಂತ ನೋಡಿ. ನಮ್ಮ ಅಪ್ಪ ಕಟ್ಸಿರೋ ಮನೆ ಇದು, ಬಿದೋಗ್ಬಿಟ್ರೆ ಆಮೇಲೆ ಇವಾಗ ಹೆಂಗೋ ಇಷ್ಟಾದ್ರೂ ಐತೆ, ಆಮೇಲೆ ಅದು ಇಲ್ದಂಗ್ ಮಾಡ್ತೀಯ ನೀನ್, ಇವತ್ತೇನೋ ಒಂದ್ ಗತಿ ಕಾಣಿಸ್ತೀಯ ನಮ್ಮ ಮನೆಗೆ ಅಂತ ಹೇಳ್ತಾ ಇತ್ತು. ಬನ್ನಿ ನಮ್ಮ ಮಾವನ ಎಕ್ಸ್ಪ್ರೆಷನ್ ನೋಡೋಣ. చూడు కొట్టమమ్మ నువ్వు మరి అది ఇంకేం చేస్తావు? ಅಷ್ಟೊತ್ತು ಫೋನ್ ಬಂತು ಅಂತ ನಮ್ಮ ಅವರು ಹೋದ್ರು, ಬರ್ತೀನಿರು ಅಂತ. ಸರಿ ಹೋಗಿ ಅಂದ್ಬಿಟ್ಟು ಸುಮ್ನೆ ಬಂದೆ. ಇಲ್ಲಿ ನೋಡಿ ನಮ್ ತಾತ ಕಟ್ಸಿದ ಮನೆ ಅಂತ ಇದು. ಅವಾಗ ತುಂಬಾ ಚೆನ್ನಾಗಿತ್ತು, ನಾವ್ ಈ ಮನೆಯಲ್ಲೆಲ್ಲ ಓಡಾಡಿ ಚೆನ್ನಾಗಿತ್ತು ಮನೆ. ಹಿಂಗಾಗಿದೆ ನೋಡಿ ಇವಾಗ. ಸದ್ಯಕ್ಕೆ ಅಜ್ಜಿ ಇಲ್ಲಿ ಬಿಸಿನೀರ್ ಕಾಯಿಸ್ಕೊಂಡು ಮತ್ತೆ ಇಲ್ಲೇ ಸ್ನಾನ ಮಾಡ್ಕೊಂಡು ನೋಡಿ ಆಚೆಗಡೆ ನಾವಿದಾಗ ಈ ಗಿಡಗಳೆಲ್ಲ ಮನೆ ಹಿಂದೆ ಇತ್ತು. ಇವಾಗ ಅಜ್ಜಿ ಇದು ಮನೆ ಮುಂದೆಗಡೆ ಇಟ್ಕೊಂಡಿತ್ತೆ. ಮತ್ತೆ ನಮ್ಮ ಅಜ್ಜಿ ನೋಡಿ ಆ ಮನೆಯಲ್ಲಿ ಒಂದ್ ಬ್ಯಾಗ್ ಅಲ್ಲಿ ಎಲ್ಲ ಮಣ್ಣು ಧೂಳಿ ಮಸಿ ಎಲ್ಲ ಮೆತ್ಕೊಂಡು ಹೆಂಗಾಗಿದೆ ನೋಡಿ. ಆ ಬ್ಯಾಗನ್ನ ಅಲ್ಲೇ ಬಿಟ್ಬಿಟ್ಟು ಪಾಪ ಮರ್ತ್ಬಿಟ್ಟೈತೆ. ನಾನ್ ಹಂಗೆ ಬಂದೆ, ನಮ್ಮ ಅಜ್ಜಿ ಏನೇನ್ ಇಟ್ಟಿದ್ದಾರೆ ಏನೇನಿಲ್ಲ ಅಂತ ನೋಡೋಣ ಒಂದ್ಸಲ ಅಂತ ಅಂದ್ಬಿಟ್ಟು ಹೋದೆ ಒಳಗಡೆ. ನೋಡಿ ಈ ಹಳೆ ಫೋಟೋಸ್ ಎಲ್ಲ ಮೆಮೊರೀಸ್, ಇದ್ರಲ್ಲಿ 2 ಜುಟ್ಟು ಹಾಕೊಂಡು ಹೂವು ಮುರ್ಕೊಂಡಿದೀನಲ್ಲ ಅದು ನಾನು. ಎಷ್ಟ್ ಕ್ಯೂಟ್ ಆಗಿದೀನಿ. ಆವಾಗಿನ ಫೋಟೋಸ್ ಅಲ್ವಾ, ಎಷ್ಟ್ ಚೆನ್ನಾಗಿರುತ್ತೆ. ಮತ್ತೆ ಇವ್ರು ನಮ್ಮ ಅಕ್ಕ, ನಮ್ ದೊಡ್ಡಮ್ಮನ ಮಗಳು, ಇವ್ರದ್ದು ಮದ್ವೆ ಫೋಟೋಸ್ ಎಲ್ಲ ಇತ್ತು. ಆಮೇಲೆ ಕೆಲವ್ರದ್ದು ನಮ್ ದೊಡ್ಡಪ್ಪ ಇದಾರೆ ನೋಡಿ, ಇಲ್ಲಿ ನಮ್ ಪ್ರೀತಿ ದೊಡ್ಡಪ್ಪ ಇವ್ರು, ನಮ್ಗಂದ್ರೆ ತುಂಬಾ ಇಷ್ಟ. ಸೊ ಇವಾಗ ನಮ್ ದೊಡ್ಡಪ್ಪ ಇವ್ರು ಇಲ್ಲ. ಮತ್ತೆ ಇವ್ರು ನಮ್ಮ ಮಾವ. ಇವ್ರದೆಲ್ಲಾ ಫೋಟೋಸ್ ಎಲ್ಲ ನೋಡಿ ವಾವ್ ಎಷ್ಟ್ ಚೆನ್ನಾಗಿದಾವೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಈ ಫೋಟೋಸ್ ಎಲ್ಲ ನೋಡಿದಕ್ಕೆ. ಆಮೇಲೆ ನಮ್ಮ ಅಕ್ಕ ಬಂದು ನಮ್ಮ ಅಕ್ಕಂಗೂ ಕೂಡ ತೋರಿಸ್ತಿದ್ದೆ ನಾನು. ನೋಡಿ ಇವ್ರು ನಮ್ಮ ಮಾವ, ಇವ್ರು ನಮ್ಮ ಅಕ್ಕ. ಎಷ್ಟ್ ಚೆನ್ನಾಗಿದಾರಲ್ಲ, ಕ್ಯೂಟ್ ಆಗಿ. ಇವ್ರು ನಮ್ ದೊಡ್ಡಪ್ಪ. ತುಂಬಾ ಈ ಫೋಟೋಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಹಳೆ ಕಾಲದಲ್ಲೇ ಎಷ್ಟ್ ಚೆನ್ನಾಗಿದ್ಯಲ್ಲ ಅಂತ. ಸೊ ಆ ಕಡೆ ಮನೆಗೆ ಹೋಗಿ ಈ ಕಡೆ ಮನೆ ಬರೋಷ್ರಲ್ಲಿ ನಮ್ಮ ಅಕ್ಕ ಆಗ್ಲೇ ಬೋಂಡ ಮಾಡ್ತಾ ಇತ್ತು. ಬೋಂಡ ಮಾಡಿ ಬಜ್ಜಿ ತಿಂತಾ ಇದ್ವಿ. ನೋಡಿ ಇವರೇ ನಮ್ಮ ಅಜ್ಜಿ, ಪ್ರೀತಿ ಅಜ್ಜಿ. ನಂಗಂತೂ ನಮ್ಮ ಅಜ್ಜಿ ಅಂದ್ರೆ ತುಂಬಾ ಇಷ್ಟ. ಬಾ ಅಜ್ಜಿ ನಿನ್ ಕೈಲಿ ಆಗಲ್ವಲ್ಲ, ಇಲ್ಲಿ ಏನ್ ಮಾಡ್ಕೋತೀಯ ಒಬ್ಳೆ ಅಂದ್ರೆ, ಇಲ್ಲಮ್ಮ ನಾನ್ ಇರಲ್ಲ, ನಿಮ್ ಮಾವ್ ನೋಡ್ಕೊಳ್ಳೋರು ಯಾರು ಅಂತ ಹೇಳುತ್ತೆ ನಮ್ಮ ಅಜ್ಜಿ. ಮಾತೆತ್ತಿದ್ರೆ ನನ್ ಮಗ ಅನ್ನತ್ತೆ. ಸೊ ಮಕ್ಳಿಗೋಸ್ಕರ ನೋಡಿ ಅಮ್ಮಂದಿರು ಏನ್ ಏಜ್ ಆದ್ರೂ ಕೂಡ ಅವರು ಪ್ರೀತಿಗೆ ನಾವು ಸಾಟಿ ಕೊಡಕ್ಕೆ ಆಗೋದೇ ಇಲ್ಲ. ಅಷ್ಟರಲ್ಲಿ ನಮ್ಮ ಮಾವ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಪಾಪ ಕಿತ್ಕೊಂಬಂದ್ರು. ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ಬಿಡಿಸ್ಕೊಂಡಿದ್ವಿ. ಆವಾಗ್ಲೇ ಅಜ್ಜಿ ಹೇಳ್ತಾ ಇತ್ತು, ಹಿಂಗ್ ಬರ್ತೀರಾ ಹಿಂಗ್ ಹೋಗ್ತೀರಮ್ಮ, ಒಂದ್ 2 ದಿವಸ ಇರಲ್ಲ ನೀವು ಅಂತ ಹೇಳ್ತಾ ಇತ್ತು ಅಜ್ಜಿ. ಸರಿ ಅಜ್ಜಿ ಬರ್ತೀವಿ ಅಂತ ಪ್ಯಾಕ್ ಮಾಡ್ಕೊಂಡು ಇವತ್ತು ಹೊರಟ್ವಿ ಬೆಂಗಳೂರಿಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.